ಪ್ರಾಚೀ ದಿಕ್ಕಿಗೆ ಅಭಿಮಾನಿ ದೇವತೆ ಇಂದ್ರ. ಆ ಪ್ರಾಚೀ ದಿಕ್ ಯಾವ ರೀತಿಯಾಗಿ ಚಂದ್ರನನ್ನ ತನ್ನ ದಿಕ್ಕಿನಲ್ಲಿ ಧರಿಸತ್ತೋ ಅಂದರೆ, ಸೂರ್ಯ ಈ ಜಗತ್ತಿನಲ್ಲಿ ತನ್ನ ರಥದಲ್ಲಿ ಕುಳಿತು ಜಗತ್ತಿಗೆ ಬೆಳಕನ್ನ ಕೊಡಬೇಕಾದರೆ ಅವನ ಬೆಳಕಿನ ಮುಂದೆ ಚಂದ್ರನ ಬೆಳಕು ಮಿಣುಕು ಹುಳದ ಬೆಳಕಿನಂತೆ ಆಗತ್ತೆ. ಆದ್ದರಿಂದ ಇದ್ದರೂ ಆ ಬೆಳಕು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಆದರೆ ಅದೇ ಸೂರ್ಯ ಸಾಯಂಕಾಲ ಅಸ್ತಂಗತನಾದ ಅಂದರೆ ಚಂದ್ರನ ಉದಯ ಆಗತ್ತೆ. ಆ ಚಂದ್ರನನ್ನ ಯಾವ ರೀತಿ ಆ ಪ್ರಾಚೀ ದಿಕ್ಕು ಧರಿಸತ್ತೋ ಅದೇ ರೀತಿ ಕಮಲಾಕ್ಷಿ, ಉತ್ಪಲಾಕ್ಷಿ, ಕಮಲದಂತೆ ಅತ್ಯಂತ ವಿಸ್ತಾರವಾದಂತಹ ಕಣ್ಣುಗಳುಳ್ಳ ಆ ತಿಮ್ಮಣ್ಣ ಭಟ್ಟರ ಪತ್ನಿ ಗರ್ಭವನ್ನ ಧರಿಸಿದಳು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಧ್ರುವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ತಿಮ್ಮಣ್ಣ ಭಟ್ಟರಿಗೆ ಒಂದು ಹೆಣ್ಣು ಒಂದು ಗಂಡು. ಹುಟ್ಟಿದ ಕನ್ಯಾರತ್ನಕ್ಕೆ ವೆಂಕಟಾಂಬಿಕಾ ಅಂತ ನಾಮಕರಣವನ್ನ ಮಾಡಿದರೆ, ಹುಟ್ಟಿದ ಮಗನಿಗೆ ಗುರುರಾಜ ಅಂತ ನಾಮಕರಣವನ್ನ ಮಾಡ್ತಾರೆ. ಹೇಗಿತ್ತು ಆ ಇಬ್ಬರು ಮಕ್ಕಳ ನಗುವಿಕೆಯಲ್ಲಿ, ಪುಟ್ಟ ಮಕ್ಕಳ ಆಟವಾಡುವುದರಲ್ಲಿ, ಎಲ್ಲ ವಿಷಯದಲ್ಲಿಯೂ ಕೂಡ ಆ ದಂಪತಿಗಳು ಸುಖವನ್ನ ಅನುಭವಿಸ್ತಾ ತಮ್ಮ ಸಂಸಾರ ಜೀವನವನ್ನ ನಡೆಸ್ತಾ ಇದ್ದರು. ಹೀಗೆ ನಡೀತಾ ಇರಬೇಕಾದರೆ ಇನ್ನೊಂದು ಸಂತಾನದ ಅಪೇಕ್ಷೆ ಆ ದಂಪತಿಗಳಿಗೆ ಉಂಟಾಗತ್ತೆ. ಯಾತಕ್ಕೋಸ್ಕರ ಇನ್ನೊಂದು ಸಂತಾನದ ಅಪೇಕ್ಷೆ ಆ ದಂಪತಿಗಳಿಗಾಗತ್ತೆ ಅನ್ನೋದನ್ನ ಇಲ್ಲಿ ಶ್ಲೋಕದಲ್ಲಿ ನಾರಾಯಣಾಚಾರ್ಯರು ಹೇಳ್ತಾ ಇದ್ದಾರೆ. ಮಿಲಿತೌ ಖಲು ದರ್ಶಪೂರ್ಣಮಾಸೌ ಫಲದೌ ತದ್ವದಸೌ ಸುತೋ ಸಹಾಯಃ ನ ಸುಖಾಯ ಭವೇದಿತೇವ ಸೋಯಂ ಪ್ರಭುಮನ್ಯಂ ಸುತಮರ್ಥಯಾಂ ಬಭೂವ. ಪೂರ್ವಮೀಮಾಂಸಾ ಗ್ರಂಥಗಳಲ್ಲಿ ಅನೇಕ ಯಜ್ಞಗಳನ್ನ ವಿಧಾನ ಮಾಡ್ತಾರೆ. ಸ್ವರ್ಗಾಪೇಕ್ಷಿಯಾದಂತಹ ಒಬ್ಬ ವ್ಯಕ್ತಿ ಯಾವ ಯಜ್ಞವನ್ನ ನಡೆಸಬೇಕು ಅಂತ ಕೇಳಿದಾಗ ಶಾಸ್ತ್ರ ಹೇಳುತ್ತೆ, ಜ್ಯೋತಿಷ್ಠೋಮೇನ ಸ್ವರ್ಗ ಕಾಮೋ ಯಜೇತ. ಜ್ಯೋತಿಷ್ಠೋಮ ಯಾಗವನ್ನ ಮಾಡಿದರೆ ಸ್ವರ್ಗ ಪ್ರಾಪ್ತಿ ಆಗತ್ತೆ. ಹೇಗೆ ಜ್ಯೋತಿಷ್ಠೋಮ ಯಾಗದಿಂದ ಸ್ವರ್ಗ ಎಂಬ ಫಲ ಸಿಗತ್ತೋ ಅದೇ ರೀತಿ ಇನ್ನೂ ಒಂದು ಯಜ್ಞವನ್ನ ವಿಧಾನ ಮಾಡುತ್ತೆ ಶಾಸ್ತ್ರ. ದರ್ಶ ಪೂರ್ಣ ಮಾಸಾಭ್ಯಾಂ ಯಜೇತ ಸ್ವರ್ಗ ಕಾಮಃ. ಯಾರು ಸ್ವರ್ಗದ ಅಪೇಕ್ಷೆಯನ್ನ
ಇಟ್ಟುಕೊಂಡಿರ್ತಾನೋ ಅವನು ದರ್ಶ ಪೂರ್ಣ ಮಾಸ ಯಾಗವನ್ನ ಮಾಡಬೇಕು. ಏನ್ ಹಾಗಂದ್ರೆ ಪ್ರತಿ ಪಕ್ಷದ ಕೊನೆಯ ದಿನ ಅಮಾವಾಸ್ಯೆ ಹಾಗೆ ಹುಣ್ಣಿಮೆ ತಿಥಿ, ಮಾಸಗಳಲ್ಲಿ 2 ಪಕ್ಷ, ಒಂದು ಶುಕ್ಲ ಪಕ್ಷ ಇನ್ನೊಂದು ಕೃಷ್ಣ ಪಕ್ಷ. ಶುಕ್ಲ ಪಕ್ಷದ ತಿಥಿಯ ಕೊನೆ ದಿನ ಹುಣ್ಣಿಮೆ ಆದರೆ ಕೃಷ್ಣ ಪಕ್ಷದ ಕೊನೆಯ ತಿಥಿ ಅದು ಅಮಾವಾಸ್ಯ. ಈ 2 ತಿಥಿಗಳಲ್ಲಿಯೂ ಕೂಡ ಯಜ್ಞಗಳನ್ನ ಆಚರಣೆ ಮಾಡಿದರೆ ಆಗ ಸ್ವರ್ಗ ಪ್ರಾಪ್ತಿ ಆಗತ್ತೆ. 3 ಯಾಗಗಳನ್ನ ಮಾಡಬೇಕು. ಅಮಾ ತಿಥಿಯಂದು ಮಾಡಿದ ಯಜ್ಞದಿಂದ ಒಂದು ಅಪೂರ್ವ ಹುಟ್ಟತ್ತೆ. ಹುಣ್ಣಿಮೆ ತಿಥಿಯಂದು ಮಾಡಿದ ಯಜ್ಞದಿಂದ ಒಂದು ಅಪೂರ್ವ ವಿಶೇಷ ಉತ್ಪತ್ತಿಯಾಗತ್ತೆ. ಈ 2 ಅಪೂರ್ವ ವಿಶೇಷದಿಂದ ಒಂದು ಪ್ರಧಾನ ಅಪೂರ್ವ, ಆ ಪ್ರಧಾನ ಅಪೂರ್ವದಿಂದ ಸ್ವರ್ಗ ಪ್ರಾಪ್ತಿ ಆಗತ್ತೆ ಅಂತ ಮೀಮಾಂಸಾ ಗ್ರಂಥಗಳಲ್ಲಿ ಉಲ್ಲೇಖ ಮಾಡ್ತಾರೆ. ಹಾಗಾದ್ರೆ ಜೀವನದಲ್ಲಿ ಸ್ವರ್ಗ ಪ್ರಾಪ್ತಿ ಆಗಬೇಕಾದರೆ ಕೇವಲ ದರ್ಶಯಾಗವನ್ನು ಮಾತ್ರ ಮಾಡ್ತೇನೆ ಉಪಯೋಗ ಇಲ್ಲ. ಕೇವಲ ಪೌರ್ಣಿಮಾ ತಿಥಿಯಂದು ಮಾತ್ರ ಯಾಗವನ್ನು ಮಾಡ್ತೇನೆ ಅದು ಉಪಯೋಗ ಇಲ್ಲ. ಯಾವ ರೀತಿ ಮಿಲಿತವಾದ ದರ್ಶಯಾಗ ಪೌರ್ಣಿಮಾ ಯಾಗ ಈ 2 ಯಾಗಗಳೇ ಯಜಮಾನನಿಗೆ ಸ್ವರ್ಗ ಎಂಬ ಫಲವನ್ನ ಕೊಟ್ಟು ಅವನಿಗೆ ಸುಖವನ್ನ ಕೊಡ್ತಾವೋ ಅದರಂತೆ ಈ ದಂಪತಿಗಳು ಆಲೋಚನೆಯನ್ನ ಮಾಡ್ತಾರೆ. ಒಂದು ಹೆಣ್ಣು ಒಂದು ಗಂಡು, ಇದರಲ್ಲಿ ಒಬ್ಬನೇ ಆ ಗಂಡು ಮಗುವಿನಿಂದ ನಮಗೆ ಜೀವನದಲ್ಲಿ ಹೆಚ್ಚು ಸುಖ ಲಭಿಸಲಾರದು. ಅದಕ್ಕೋಸ್ಕರ ಇನ್ನೊಂದು ಗಂಡು ಮಗುವನ್ನ ನಾವು ಪಡೆದುಕೊಂಡರೆ ಆಗ ಇತೋಪ್ಯತಿಶಯವಾಗಿ ನಾವು ಜೀವನದಲ್ಲಿ ಸುಖವನ್ನ ಪಡಬಹುದು. ಹೇಗೆ ದರ್ಶಯಾಗದಿಂದ ಮಾತ್ರ ಸ್ವರ್ಗ ಪ್ರಾಪ್ತಿ ಇಲ್ಲವೋ, ಪೌರ್ಣಿಮಾ ಯಾಗದಿಂದ ಮಾತ್ರ ಸ್ವರ್ಗ ಪ್ರಾಪ್ತಿ ಇಲ್ಲವೋ, ಮಿಲಿತವಾದ 2 ಯಾಗಗಳು ಸೇರಿದಾಗ ಅದು ಸ್ವರ್ಗಕ್ಕೆ ಹೇಗೆ ಸಾಧನ ಆಗತ್ತೋ ಅದೇ ರೀತಿಯಾಗಿ ಒಬ್ಬನೇ ಮಗ ನಮ್ಮ ದಂಪತಿಗಳಿಗೆ ಅಕ್ಷರಶಃ ನಿಜವಾದ ಸುಖವನ್ನ ಕೊಡಲಾರ. ಆದ್ದರಿಂದ ಈಗ ಹುಟ್ಟಿದ ಮಗನಿಗಿಂತಲೂ ಇನ್ನೂ ಅನೇಕ ಸದ್ಗುಣಗಳಿಂದ ಕೂಡಿದ ಒಂದು ಪುತ್ರ ರತ್ನ ನಮಗೆ ಬೇಕು ಅನ್ನೋ ಭಾವನೆಯಿಂದ ಆ ಇಬ್ಬರೂ ದಂಪತಿಗಳು ಸೇರಿ ಆ ಭಗವಂತನ ಹತ್ತಿರ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಪ್ರಭುಮನ್ಯಂ ಸುತಮರ್ಥಯಾಂಬಭೂವೆ ಅಂತ ಹೇಳೋದರ ಮೂಲಕ ಹೀಗೆ ಪ್ರಾರ್ಥನೆಯನ್ನ ಮಾಡ್ತಾ ಆ ದಂಪತಿ ಆ ತಿಮ್ಮಣ್ಣ ಭಟ್ಟರ ಮಡದಿ ಗರ್ಭವನ್ನ ಧರಿಸ್ತಾಳಂತೆ. ಹೇಗೆ? ಅದಕ್ಕೆ ನಾರಾಯಣಾಚಾರ್ಯರು ಹೇಳ್ತಿದ್ದಾರೆ, महिदासमिवेतरा महान्तं हरिबिन्दुं च यथैव पौरुहूति पुरुषेवधिमुर्वरेव तस्मादुदरे धत्त कुमारमुत्पलाक्षी. ಯಾವಾಗ ಈ ದಂಪತಿ ನಿಷ್ಕಲ್ಮಶ ಮನಸ್ಸಿನಿಂದ ಆ ಭಗವಂತನ ಹತ್ತಿರ ಪ್ರಾರ್ಥನೆಯನ್ನ ಮಾಡಿದರೋ ಆ ಪ್ರಾರ್ಥನೆಗೆ ಓಗೊಟ್ಟು
ಆ ಭಗವಂತ ಇವರಿಗೆ ಅನುಗ್ರಹ ಮಾಡಿದ. ಅಂದರೆ ಅವರ ಮಡದಿ ತಿಮ್ಮಣ್ಣಾಚಾರ್ಯರ ಮೂಲಕ ಗರ್ಭವನ್ನ ಧರಿಸಿದಳು ಅಂತ ಹೇಳ್ತಾ ಇದ್ದಾರೆ. ಹೇಗೆ ಗರ್ಭವನ್ನ ಧರಿಸಿದಳು? ಅನೇಕ ದೃಷ್ಟಾಂತಗಳನ್ನ ಕೊಡ್ತಾ ಇದ್ದಾರೆ ಇಲ್ಲಿ ನಾರಾಯಣಾಚಾರ್ಯರು. ಮಹಿದಾಸಮಿವೇತರ ಮಹಾಂತಂ, ಭಗವಂತನ ಅನೇಕ ರೂಪಗಳಲ್ಲಿ ಮಹಿದಾಸ ರೂಪವೂ ಕೂಡ ಒಂದಾಗಿದೆ. ಮತ್ಸ್ಯಾದಿ 10 ಅವತಾರಗಳು, ಕೇಶವಾದಿ 24 ಅವತಾರಗಳು, ವಿಶ್ವಾದಿ 3, ವಿಶ್ವಾದಿ 100, ವಿಶ್ವಾದಿ 1000 ಆ ಭಗವಂತನ ರೂಪಗಳಲ್ಲಿ ಒಂದು ರೂಪ ಈ ಮಹಿದಾಸ ನಾಮಕ ಪರಮಾತ್ಮನ ರೂಪ. ಜ್ಞಾನವೇ ಪ್ರಧಾನವಾಗಿ ಇರುವಂತಹ ರೂಪ ಈ ಮಹಿದಾಸ ರೂಪ. ಅಂದರೆ ಭಗವಂತ ಮಹಿದಾಸ ನಾಮಕನಾಗಿ ಅವತಾರ ಮಾಡಿದಾಗ ಹೆಚ್ಚು ಆ ಅವತಾರ ಜ್ಞಾನ ಕಾರ್ಯಕ್ಕೆ ಮೀಸಲಾಗಿ ಇಟ್ಟ ಒಂದು ದಿವ್ಯ ಅವತಾರ ಭಗವಂತನದ್ದು ಮಹಿದಾಸ ನಾಮಕ ಪರಮಾತ್ಮನ ಒಂದು ರೂಪ. ಇಂಥ ಆ ಮಹಿದಾಸ ನಾಮಕ ಪರಮಾತ್ಮನನ್ನ ಈ ಭೂಮಂಡಲಕ್ಕೆ ಕೊಡಬೇಕಾದರೆ ಇತರಾದೇವಿ ಯಾವ ರೀತಿ ಗರ್ಭವನ್ನ ಧರಿಸಿದಳೋ, ಅಥವಾ ಹರದಿಂದುಂ ಚ ಯಥೈವ ಪೌರುಹೂತಿ, ಇಂದ್ರ ಅಂದ್ರೆ ಇಂದ್ರನೇ ಅಭಿಮಾನಿಯಾಗಿ ಉಳ್ಳ ದಿಕ್ಕು ಅಂದರೆ ಅದು ಪೂರ್ವ ದಿಕ್ಕು. ಪ್ರತಿಯೊಂದು ದಿಕ್ಕಿಗೂ ಕೂಡ ಒಟ್ಟು ಪ್ರಾಚ್ಯಾದಿ 8 ದಿಕ್ಕುಗಳಿಗೆ ಒಬ್ಬೊಬ್ಬ ದೇವತೆ ಅಭಿಮಾನಿ ದೇವತೆ ಆಗಿದ್ದಾನೆ. ಪ್ರಾಚೀ ದಿಕ್ಕಿಗೆ ಅಭಿಮಾನಿ ದೇವತೆ ಇಂದ್ರ. ಆ ಪ್ರಾಚೀ ದಿಕ್ ಯಾವ ರೀತಿಯಾಗಿ ಚಂದ್ರನನ್ನ ತನ್ನ ದಿಕ್ಕಿನಲ್ಲಿ ಧರಿಸತ್ತೋ, ಅಂದರೆ ಸೂರ್ಯ ಈ ಜಗತ್ತಿನಲ್ಲಿ ತನ್ನ ರಥದಲ್ಲಿ ಕುಳಿತು ಜಗತ್ತಿಗೆ ಬೆಳಕನ್ನ ಕೊಡಬೇಕಾದರೆ ಅವನ ಬೆಳಕಿನ ಮುಂದೆ ಚಂದ್ರನ ಬೆಳಕು ಮಿಣುಕು ಹುಳದ ಬೆಳಕಿನಂತೆ ಆಗತ್ತೆ. ಆದ್ದರಿಂದ ಇದ್ದರೂ ಆ ಬೆಳಕು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಆದರೆ ಅದೇ ಸೂರ್ಯ ಸಾಯಂಕಾಲ ಅಸ್ತಂಗತನಾದ ಅಂದರೆ ಚಂದ್ರನ ಉದಯ ಆಗತ್ತೆ. ಆ ಚಂದ್ರನನ್ನ ಯಾವ ರೀತಿ ಆ ಪ್ರಾಚೀ ದಿಕ್ಕು ಧರಿಸತ್ತೋ ಅದೇ ರೀತಿ ಕಮಲಾಕ್ಷಿ, ಉತ್ಪಲಾಕ್ಷಿ, ಕಮಲದಂತೆ ಅತ್ಯಂತ ವಿಸ್ತಾರವಾದಂತಹ ಕಣ್ಣುಗಳುಳ್ಳ ಆ ತಿಮ್ಮಣ್ಣ ಭಟ್ಟರ ಪತ್ನಿ ಗರ್ಭವನ್ನ ಧರಿಸಿದಳು. ಯಾವತ್ತೂ ಕೂಡ ಪ್ರತಿಯೊಬ್ಬ ಮನುಷ್ಯನ ಕಣ್ಣು ತುಂಬಾ ವಿಸ್ತಾರವಾಗಿರಬೇಕು. ಅದಕ್ಕೋಸ್ಕರವೇ ಈ ಕಾವ್ಯಗಳಲ್ಲಿ, ಪುರಾಣಗಳಲ್ಲಿ ಕಣ್ಣಿಗೆ ದೃಷ್ಟಾಂತವನ್ನ ನೀಡಬೇಕಾದರೆ ಕಮಲದ ಹೂವಿನ ದೃಷ್ಟಾಂತವನ್ನೇ ನೀಡ್ತಾರೆ. ಯಾಕೆ? ಕಮಲದ ಹೂವು ಅತ್ಯಂತ ವಿಸ್ತಾರವಾದ ಒಂದು ಹೂವು. ಆದ್ದರಿಂದ ಪ್ರತಿಯೊಬ್ಬ ಮನುಷ್ಯನ ಕಣ್ಣು ಕೂಡ ಕಮಲದ ಹೂವಿನಂತೆ ಅತ್ಯಂತ ವಿಸ್ತಾರವಾಗಿರಬೇಕು ಅನ್ನೋದನ್ನ ಸೂಚನೆ ಕೊಡೋದಕ್ಕೋಸ್ಕರವೋ ಏನೋ ಅನ್ನುವಂತೆ ಅನೇಕ ಕಾವ್ಯಗಳಲ್ಲಿ, ಅನೇಕ ಪುರಾಣಗಳಲ್ಲಿ ಕಣ್ಣಿಗೆ ದೃಷ್ಟಾಂತವನ್ನಾಗಿ ಕಮಲದ ಹೂವನ್ನ ಕೊಡ್ತಾರೆ. ಹೀಗೆ ಆ ತಿಮ್ಮಣ್ಣ ಭಟ್ಟರ ಪತ್ನಿ ಗರ್ಭವನ್ನ ಧರಿಸ್ತಾಳೆ. ಇನ್ನೂ ಒಂದು ದೃಷ್ಟಾಂತವನ್ನ ಕೊಡ್ತಾರೆ.
ಉರುಷೇವ ಧಿಮುರವರೇವ ತಸ್ಮಾತ್ ಉರುಷೇವಧಿಮಿವ ಅಂದರೆ ಅತ್ಯಂತ ಹೊಸದಾದ ಸಂಪತ್ತನ್ನ ಆ ಭೂಮಿ ಯಾವ ರೀತಿ ಮಳೆಗಾಲದಲ್ಲಿ ಧರಿಸತ್ತೋ, ಬೇಸಿಗೆ ಚಳಿಗಾಲ ಈ ಕಾಲಗಳಲ್ಲಿ ಭೂಮಿಯಲ್ಲಿ ಯಾವ ಬೆಳೆಯನ್ನು ಬೆಳೆಯಲಿಕ್ಕಾಗದೇ ಇದ್ದರೂ ಕೂಡ ಅದೇ ಸಸ್ಯ ಸಂಪದ್ಭರಿತವಾದ ಭೂಮಿ ಮಳೆಗಾಲ ಬಂತು ಅಂತಾದರೆ ಯಾವ ರೀತಿ ಅನೇಕ ಆ ಸಂಪತ್ತುಗಳಿಂದ ಹೊಸದಾದ ನಿಧಿಯನ್ನ ತನ್ನ ಒಡಲಲ್ಲಿ ಯಾವ ರೀತಿ ಸೇರಿಸಿಕೊಳ್ಳತ್ತೋ ಅದೇ ರೀತಿಯಾಗಿ ಈ ಗೋಪಿಕಾಂಬಾ ಅನ್ನುವಂತಹ ತಿಮ್ಮಣ್ಣ ಭಟ್ಟರ ಪತ್ನಿಯೂ ಕೂಡ ಅತ್ಯಂತ ಉತ್ತಮವಾದ ಗರ್ಭವನ್ನ ಧರಿಸಿದಳು ಅಂತ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಹೀಗೆ ವರ್ಣನೆಯನ್ನ ಮಾಡ್ತಾ ಆ ಗರ್ಭಿಣಿ ತನ್ನ ಒಡಲಲ್ಲಿ ಗರ್ಭವನ್ನ ಧರಿಸಿದಾಗ ಯಾವ ರೀತಿ ಇದ್ದಳು, ಹೇಗೆ ಅವಳು ಕಾಣ್ತಾ ಇದ್ದಳು ಅನ್ನೋದನ್ನ ವರ್ಣನೆ ಮಾಡ್ತಾ ಇದ್ದಾರೆ ನಾರಾಯಣಾಚಾರ್ಯರು. ಶಶನಾಥ ಕಲಾ ಕಿಮಬ್ಧಿವೇಲ ನಿಜ ಭರ್ತು ಫಲಿತಾನು ಪುಣ್ಯರೇಖಾ ಕಿಮು ಸಾಕೃತಿರಾಗತಸ್ಯ ಕೀರ್ತಿಧೃತಮೂರ್ತಿ ಕಿಮು ಕೌಮುದಿ ಕಿಮೇಶಾ. ಆ ಗರ್ಭಿಣಿ ಸ್ತ್ರೀ ಯಾವ ರೀತಿ ಕಾಣ್ತಾ ಇದ್ದಳು? ಈಗಿನ ಕಾಲದಲ್ಲೂ ಕೂಡ ಅನೇಕ ಹಿರಿಯರ ಮಾತನ್ನ ನಾವು ಕೇಳಬಹುದು. ಆ ಗರ್ಭಿಣಿಯನ್ನ ನೋಡಿದ ತಕ್ಷಣವೇ ನೀನು ಗರ್ಭಿಣಿಯ, ಅತ್ತೆ ಮಾವಂದಿರಿಗೆ ಸ್ವತಃ ಅವಳಿಗೆ ತಾನು ಗರ್ಭವನ್ನ ಧರಿಸಿದ್ದೇನೆ ಅನ್ನೋ ವಿಷಯವೂ ಗೊತ್ತಿಲ್ಲದೆ ಇದ್ದಾಗ ಆ ಗರ್ಭಿಣಿಯ ಅನೇಕ ಮುಖಚರ್ಯೆ, ಆ ಚಲನವಲನಗಳನ್ನು ಗುರುತಿಸಿ ಹಿರಿಯರೆಲ್ಲ ಇವತ್ತಿಗೂ ಕೂಡ ಹೇಳೋದನ್ನ ನಾವು ನೋಡ್ತೇವೆ. ಅಷ್ಟೇ ಅಲ್ಲ, ಗರ್ಭದಲ್ಲಿ ಇರುವಂಥ ಮಗು ಗಂಡೋ ಹೆಣ್ಣೋ ಹೀಗೆ ನಿಖರವಾಗಿ ಹೇಳುವಂತಹ ಅನೇಕ ಹಿರಿಯರು ಇವತ್ತಿನ ಕಾಲದಲ್ಲಿಯೂ ಕೂಡ ನಮ್ಮ ಕಣ್ಣ ಮುಂದೆ ಸಿಗುತ್ತಾರೆ. ಆ ಗರ್ಭಿಣಿ ಆದ ಗೋಪಿಕಾಂಬಾ ಹೇಗಿದ್ದಳು ಅಂತ ಹೇಳಿದರೆ, ಶಶನಾಥ ಕಲಾ, ಏನು ಈ ಚಂದ್ರನ ಎಲ್ಲ ಕಲೆಗಳನ್ನು ಕೂಡ ತನ್ನ ಮುಖದಲ್ಲಿ ಧರಿಸಿದ್ದಾಳೋ, ಚಂದ್ರ ಯಾವ ರೀತಿ ಹುಣ್ಣಿಮೆ ತಿಥಿಯಂದು ಇಡೀ ಜಗತ್ತಿಗೆ ತನ್ನ ಕಿರಣಗಳ ಮೂಲಕ ಬೆಳದಿಂಗಳನ್ನು ನೀಡಿ ಸಂತೋಷ ಕೊಡ್ತಾನೋ, ಅದೇ ರೀತಿಯಾಗಿ ಈ ಗೋಪಿಕಾಂಬಾ ಅನ್ನುವಂತಹ ಗರ್ಭಿಣಿ ಸ್ತ್ರೀಯು ಕೂಡ ತನ್ನ ಗರ್ಭದಲ್ಲಿ ಒಡಲನ್ನ ಧರಿಸಿ ಚಂದ್ರನಂತೆ ಕಾಣ್ತಾ ಇದ್ದಾಳೋ ಏನೋ. ಅಥವಾ ಅಬ್ಧಿವೇಲ, ಚಂದ್ರನ ಬಿಳಿ ಬಣ್ಣದಂತೆ ಅತ್ಯಂತ ಉತ್ತಮವಾದ ಶೌಕ್ಲ್ಯ ವರ್ಣವನ್ನ ಧರಿಸಿ ತುಂಬಾ ಕಾಂತಿಯಿಂದ ಕೂಡಿದ್ದಾಳೆ. ಅಥವಾ ಅಷ್ಟೇ ಅಲ್ಲ, ಸಮುದ್ರ ತೀರದ ಹತ್ತಿರ ನಾವು ಹೋದಾಗ ಸಮುದ್ರದ ತೀರಕ್ಕೆ ಅಲೆಗಳು ಬರ್ತಾ ಇರ್ತವೆ. ಸಮುದ್ರದ ನೀರನ್ನ ದೂರದಲ್ಲಿ ನಿಂತು ನೋಡಿದರೂ ಕೂಡ ಆ ನೀರು ನೀಲಿಯಾದ ಬಣ್ಣದಂತೆ ಕಾಣಿಸುತ್ತೆ. ಅದೇ ಆ ನೀರು ಅಲೆಗಳ ರಭಸದಿಂದ ತೀರಕ್ಕೆ ಬಂದಾಗ
ಆ ಸಮುದ್ರದ ನೀರೇ ಯಾವ ರೀತಿ ಬಿಳಿಯಾದ ಬಣ್ಣವನ್ನ ಧರಿಸಿ ನೋಡುವ ಜನರಿಗೆ ಅತ್ಯಂತ ಆನಂದವನ್ನು ಉಂಟು ಮಾಡುತ್ತೋ, ಅದೇ ರೀತಿ ಈ ಪತ್ನಿಯು ಕೂಡ ಸಮುದ್ರದ ತೀರದ ಅಲೆಗಳಂತೆ ಕಾಂತಿ ಉಳ್ಳವಳೋ ಏನೋ. ಅಥವಾ ನಿಜ ಭರ್ತು ಫಲಿತಾನು ಪುಣ್ಯ ರೇಖಾ, ತನ್ನ ಗಂಡನ ಪುಣ್ಯದ ಫಲ ಎಲ್ಲಿ ನೋಡಬೇಕು? ಜನ ಎಲ್ಲ ಮಾತನಾಡ್ಕೊಳ್ತಾ ಇದ್ರಂತೆ, ತಿಮ್ಮಣ್ಣಾಚಾರ್ಯರು ಎಷ್ಟು ಸತ್ಕರ್ಮಗಳನ್ನ ಆಚರಣೆ ಮಾಡ್ತಾ ಇದ್ದರು ಅಂತ ಹೇಳಿದರೆ ಅವರ ಹೆಂಡತಿಯನ್ನ ನೋಡಿ ನೀವು ತಿಳಿಯಿರಿ. ಯಾಕೆ? ಇಡೀ ಸಕಲ ಪುಣ್ಯದ ರಾಶಿಯನ್ನೇ, ತಿಮ್ಮಣ್ಣ ಭಟ್ಟರ ಪುಣ್ಯದ ರಾಶಿಯನ್ನೇ ಅವರ ಮಡದಿಯಾದಂತಹ ಈ ಗೋಪಿಕಾಂಬ ಧರಿಸಿದ್ದಾಳೋ ಏನೋ ಅನ್ನುವಂತೆ ಕಾಣ. ಅಥವಾ ತನ್ನ ಗರ್ಭದಲ್ಲಿ ಯಾವ ಮಗು ಹುಟ್ಟುತ್ತಾ ಇದೆ ಆ ಮಗುವಿನ ಪುಣ್ಯದ ಫಲ ಈ ಗರ್ಭಿಣಿಯ ಮುಖದಲ್ಲಿ ಕಾಣಿಸ್ತಾ ಇದೆನೋ ಏನೋ. ಅಥವಾ ಧೃತಮೂರ್ತಿ ಕೌಮುದಿ ಬೆಳದಿಂಗಳಿನಂತೆ ತೋರ್ತಾ ಇದ್ದಾಳೆ ಇವಳು. ಹೀಗೆ ಆ ಗರ್ಭಿಣಿ ಸ್ತ್ರೀಯನ್ನ ನೋಡಿದಾಗ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿ ಅರ್ಥ ಆಗಲಿಕ್ಕೆ ಆರಂಭ ಆಗ್ತಾ ಇದೆ ಅಂತೆ. ಅಂಥ ಆ ಗರ್ಭಿಣಿ ಸ್ತ್ರೀ ಅತ್ಯಂತ ಶೋಭಾಯಮಾನವಾಗಿ ಎಲ್ಲ ಜನರಿಗೂ ಕೂಡ ಕಾಣಿಸ್ತಾ ಇದ್ದಾಳೆ ಅಂತ ವರ್ಣನೆಯನ್ನ ಮಾಡ್ತಾ ಇದ್ದಾರೆ.